ಬನ್ನಿ ಇವತ್ತು ಕಾರ್ನ್ಫ್ಲೋರಿಂದ ಹಲ್ವಾ ಮಾಡಿ ನೋಡೋಣ ಹೇಗೆ ಬರುತ್ತೆ ಅಂತ. ಕಾರ್ನ್ಫ್ಲೋರ್ ಅಂದರೆ ಜೋಳದ ಹಿಟ್ಟು, ತುಂಬ ಸ್ಮೂತಾಗಿ ಸ್ವೀಟಾಗಿ ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡೋಣ ಬನ್ನಿ. ಇದಕ್ಕೆ ಬೇಕಾಗಿರೋದು ಇಲ್ಲಿ 1.5 ಕಪ್ಪಷ್ಟು ಸಕ್ಕರೆ ತೊಗೊಂಡಿದ್ದೀನಿ, 1 ಕಪ್ಪು ಕಾರ್ನ್ಫ್ಲವರು ಜೋಳದ ಹಿಟ್ಟು ತೊಗೊಂಡಿದ್ದೀನಿ, ಮತ್ತು ಇಲ್ಲಿ ಒಂದು 20 ಗೋಡಂಬಿನ ಕುಟ್ಟಿ ಪುಡಿ ಮಾಡ್ಕೊಂಡಿದ್ದೀನಿ, ಮತ್ತು ಸ್ವಲ್ಪ ಏಲಕ್ಕಿ, ಸ್ವಲ್ಪ ಇದಕ್ಕೆಲ್ಲ ಕೇಸರಿ ಭಾತ್ಗೆಲ್ಲ ಹಾಕ್ತೀವಲ್ಲ ಕಲರು ಅದು. ನೆಕ್ಸ್ಟ್ ಇಲ್ಲಿ ಒಂದು ಬೌಲ್ ತೊಗೊಂಡು ಒಂದು ಬೌಲಿಗೆ ಅದಕ್ಕೆ ವಾಟರ್ 1 ಕಪ್ ಕಾರ್ನ್ಫ್ಲವರ್ ಹಾಕಿದ್ರೆ ಅದಕ್ಕೆ 2 ಕಪ್ ವಾಟರ್ ಹಾಕ್ಕೊಂಡು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಅದೇನು ಗಂಟಾಗಲ್ಲ. ಮಿಕ್ಸ್ ಮಾಡ್ಕೊಂಡಿದ್ದ ತಕ್ಷಣ ಅದೆಲ್ಲ ಫುಲ್ಲು ವಾಟರ್ ಜೊತೆ ಮಿಕ್ಸ್ ಆಗುತ್ತೆ, ಓಕೆನಾ. ನೆಕ್ಸ್ಟ್ ಇಲ್ಲಿ ಒಂದು ಪ್ಯಾನ್ ನಾನ್ ಸ್ಟಿಕ್ ಇಟ್ಕೊಂಡ್ರೇ ಸರಿ ನೀವು, ಓಕೆನಾ. ಇಲ್ಲಾಂದರೆ ಎಲ್ಲ ನಾರ್ಮಲ್ ಬಾಣಲೆ ಏನಾದರೂ ಇಟ್ಕೊಂಡು ಮಾಡ್ತೀವಿ ಅಂದರೆ ಅದರಲ್ಲಿ ಸರಿ ಬರಲ್ಲ. ನಾನ್ ಸ್ಟಿಕ್ಕೇ ಬೇಕು ಇದಕ್ಕೆ ಪಾತ್ರೆ. 1.5 ಕಪ್ಪಷ್ಟು ಶುಗರ್ ಹಾಕ್ಕೊಂಡಿದ್ನಲ್ಲ, ಇದಕ್ಕೆ 3 ಕಪ್ಪಷ್ಟು ನೀರು ಹಾಕೋಬೇಕು. ನಾನಿಲ್ಲಿ 2 ಕಪ್ ಹಾಕ್ಕೊಂಡಿದ್ದೀನಿ, 3 ಕಪ್ ಹಾಕ್ಕೊಳ್ಳಿ ನೀವು. ನೆಕ್ಸ್ಟ್ ಇಲ್ಲಿ ಚೆನ್ನಾಗಿ ಕುದಿಯೋದಕ್ಕೆ ಬಿಡಿ ಅದನ್ನು. ನೀರು ಸಕ್ಕರೆ ಎಲ್ಲ ಕರಗಬೇಕು. ಕರಗಿದ್ಮೇಲೆ ಇದೇನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀವಿ ಜೋಳದ ಹಿಟ್ಟು ನೀರು ಜೊತೆ ಅದನ್ನು ಹಾಕ್ಕೊಳ್ಳಿ. ಹಾಕ್ಕೊಂಡ್ಮೇಲೆ ಕೈ ಬಿಡ್ದಂಗೆ ತಿರುಗಿಸ್ತಾನೆ ಇರಬೇಕು, ಇಲ್ಲಾಂದರೆ ಗಂಟು ಥರ ಆಗಿಬಿಡುತ್ತೆ ಫಸ್ಟೇ. ನಾನಿಲ್ಲಿ ತುಪ್ಪ ಹೇಳೋದು ಮರ್ತಿದ್ದೆ. ತುಪ್ಪನ ಒಂದು 3-4 ಸ್ಪೂನಷ್ಟು ತುಪ್ಪ ಇಟ್ಕೊಂಡಿರಿ. ಆಯಿತಾ, ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾನೇ ಇರಬೇಕು, ಕೈ ಮಾತ್ರ ಬಿಡಬಾರ್ದು. ಅದು ಸ್ವಲ್ಪನೇ ಗಟ್ಟಿ ಆಗ್ತಾ ಇರುತ್ತೆ ನೋಡಿ. ಆಲ್ರೆಡಿ ಗಟ್ಟಿ ಆಗೋಕ್ಕೆ ಬಂತು. ಒಂದು 15 ನಿಮಿಷದಿಂದ 20 ನಿಮಿಷ ಬೇಕಾಗುತ್ತೆ ಇದನ್ನು ಮಾಡೋದಕ್ಕೆ. ಕೈ ಬಿಡ್ದಂಗೆ ತಿರುಗಿಸ್ತಾನೆ ಇದ್ರೆ ಸರಿ, ಓಕೆನಾ. ಇವಾಗ ಏನು ಕಲರ್ ತೊಗೊಂಡಿದ್ವಿ, ಕಲರ್ ಹಾಕಿಬಿಟ್ಟು ಏಲಕ್ಕಿ ಪುಡಿ ಮತ್ತು ಗೋಡಂಬಿನೂ ಇವಾಗಲೇ ಹಾಕ್ಕೊಬಿಡಿ. ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಇವಾಗ ಗಟ್ಟಿ ಏನು ಅನ್ಸಲ್ಲ, ತುಂಬ ಸ್ಮೂತಾಗೇ ಇರುತ್ತೆ, ಕೈ ಏನು ನೋವು ಬರೋಲ್ಲ. ನೀಟಾಗಿ ಮಿಕ್ಸ್ ಮಾಡ್ಕೊಬೋದು. ಹಾಗೆ ತಿರುಗಿಸ್ತಾನೆ ಅದು ಸ್ವಲ್ಪ ಗಟ್ಟಿ ಆಗ್ತಾ ಇರುತ್ತೆ. ಆ ಟೈಮಲ್ಲಿ ತುಪ್ಪ ಹಾಕ್ಕೊಳ್ಳಿ. ತುಪ್ಪ ಇಷ್ಟ ಆಗೋಲ್ಲ ಅಂದವರು ಆಯಿಲ್ ಬೇಕಾದ್ರೆ ಹಾಕ್ಕೊಬೋದು, ಬಟ್ ಆಯಿಲು ಅಷ್ಟು ಟೇಸ್ಟ್ ಬರೋಲ್ಲ. ತುಪ್ಪ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಕೆಲವರು ತುಪ್ಪ ಸ್ಮೆಲ್ ಆದರೆ ಆಗೋಲ್ಲ ನೋಡಿ. ತಳ ಬಿಡ್ತಾ ಇರುತ್ತೆ ಈ ಟೈಮಲ್ಲಿ ತಿರುಗಿಸ್ತಾನೆ ಇದ್ದರೆ. ಅದು ಚೆನ್ನಾಗಿ ಅದು ಒಂದು ಹದ ಬಂದಮೇಲೆ ತಳ ಎಲ್ಲ ನೀಟಾಗಿ ಬಿಟ್ಕೊಳ್ಳುತ್ತೆ ನೋಡಿ. ಈ ಥರ ಒಂದು ಸ್ವಲ್ಪನೂ ಕಚ್ಕೋಬಾರ್ದು ಅದು ನೋಡಿ. ಎಲ್ಲಿ ಒಂದು ಕಡೆನೂ ನೀಟಾಗಿ ಇದಾಗ್ದಂಗೆ ಎಲ್ಲ ಬಿಟ್ಕೊಳ್ಳುತ್ತಲ್ಲ, ಆ ಟೈಮಲ್ಲಿ ಅದು ಆಗಿದೆ ಅಂತ ಅರ್ಥ. ಇವಾಗ ಒಂದು ತಟ್ಟೆಗೆ ನಾನಿಲ್ಲಿ ತುಪ್ಪ ಸವರಿ ಇಟ್ಕೊಂಡಿದ್ದೀನಿ. ನಿಮ್ಮ ಹತ್ರ ಕೇಕ್ದು ಮೋಲ್ಡ್ ಏನಾದರೂ ಇದ್ದರೆ ಅದಕ್ಕೆ ಹಾಕ್ಕೊಬೋದು. ಸ್ವಲ್ಪ ಆಯಿಲ್ ಏನಾದರೂ ಸವರ್ಬಿಟ್ಟು ಅದಕ್ಕೆ ಈ ಥರ ಫುಲ್ಲು ಹರಡ್ಬಿಟ್ಟು ಒಂದು ಸಮಕ್ಕೆ ಮಾಡ್ಕೊಂಬಿಟ್ಟು ತಣ್ಣಗಾದ್ಮೇಲೂ ಬೇಕಾದರೆ ಕಟ್ ಮಾಡ್ಕೊಬೋದು ನೀವು. ನಾನಿಲ್ಲಿ ಚಾಕುಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಕಟ್ ಮಾಡ್ತಾಯಿದ್ದೀನಿ. ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ. ತಣ್ಣಗಾದ್ಮೇಲೆ ಕಟ್ ಮಾಡೋದು ಏನಾಗಲ್ಲ, ಯಾಕಂದರೆ ಸ್ಮೂತ್ ಇರುತ್ತಲ್ಲ, ನೀಟಾಗಿ ಕಟ್ ಆಗುತ್ತೆ. ಇವಾಗ ನಾನು ಎತ್ತಿಟ್ಬಿಡ್ತೀನಿ, ಒಂದು 2 hours ತಣ್ಣಗಾಗೋದಕ್ಕೆ ಬಿಟ್ಬಿಡ್ತೀನಿ. ಈಗ ನೋಡಿ ನಮ್ಮ ಹಲ್ವಾ ರೆಡಿಯಾಗಿದೆ. ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ. ಮಾಡಿಕೊಡಿ. ಬೇಸಿಗೆಯಲ್ಲಿ ಮನೇಲೇ ಕೂತಿರ್ತೀರ, ಕೆಲಸ ಇಲ್ದಂಗೆ, ಸೊ ಏನಾದರೂ ಮಕ್ಳಿಗೆ ಈ ಥರ ಮಾಡಿಕೊಡಿ, ಇಷ್ಟಪಟ್ಟು ತಿಂತಾರೆ. ಕಾರ್ನ್ಫ್ಲವರ್ ಅಂತೂ ಕೆಲವ್ರ ಮನೇಲಿ ಇದ್ದೇ ಇರುತ್ತೆ, ಇಲ್ಲಾಂದರೆ ಅಂಗಡಿನಲ್ಲಿ 1 kg ಪ್ಯಾಕೆಟ್ ಸಿಗುತ್ತೆ.